ಜ್ಯೂಸ್ ಯಾರು ಮಾಡಿದ್ದು? ನಮ್ಮ ಹುಡುಗಿನ ಮಾಡಿದ ಜ್ಯೂಸ್. ಸಕ್ಕರೆ ತುಂಬಾ ಕಮ್ಮಿ ಇದೆ ಅಲ್ಲ. ಇಲ್ಲ ನಮ್ಗೆಲ್ಲ ಅಷ್ಟೇ ಕುಡಿಯೋದು, ನಾವು ಅಷ್ಟೇ ಹಾಕೊಂಡು ಸ್ಟಾರ್ಟಿಂಗ್ ಹುಳಿ ಕೊಟ್ಟಿದ್ದೀರಾ, ಸ್ವೀಟ್ ಕೊಡ್ಬೇಕಲ್ವಾ? ಅಲ್ಲ ಯಾರಿಗಾರ ಶುಗರ್ ಇದೆಯಾ ನಿಮ್ಮ ಹೆಣ್ಣಿಗೆ? ಹೆಣ್ಣಿಗೆಲ್ಲ ಶುಗರ್ ಇದೆಯಾ? ಹೆಣ್ಣಿಗೆ ಶುಗರ್ ಇಲ್ಲ, ಯಾರಿಗೂ ಶುಗರ್ ಇಲ್ಲ. ಶುಗರ್ ಬರಬಾರ್ದು ಅಂತ ನಾವು ಲಿಮಿಟ್ ಆಗಿ ಕುಡಿತೀವಿ. ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ಎಲ್ಲ ಕುಡಿಬಾರ್ದು ಅಂತ, ಅದಕ್ಕೆ ನಾವು ಲಿಮಿಟ್ ಆಗಿ ಹಾಕಿ ಕೊಟ್ಟಿದ್ದೀವಿ. ನೀವೆಲ್ಲ ಲಿಮಿಟ್ ಆಗಿ ಮಾಡೋದಾ? ಬ್ಯಾಲೆನ್ಸ್ ಮಾಡ್ಬೇಕು. ನಾವು ಹೆಣ್ಣಿನ ಕಲೆ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ. ಅಲ್ಲ ಇದ್ರ ಎಣ್ಣೆ ಕೇಳಿ. ನಾವು ಹೆಣ್ಣಿನ ಕಲೆ ಬಗ್ಗೆ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ಸರಿ ಕೇಳಿ. ನಾವು ಸ್ವಲ್ಪ ನಿಂತ್ಕೊಂತೀರಾ? ನಿಂತ್ಕೊಂತೀರಾ? ಚೂರು ಓಡಾಡಿ ಈ ಕಡೆ ಒಂದೆರಡು ತಲೆ ಬೇರೆ ಮಾಡಿ. ಬನ್ನಿ ನೋಡೋಣ. ನಿಮ್ಮನ್ನ ನೋಡೋಕೆ ಅವ್ರು ಬಂದಿರೋದು. ಇವ್ರು ಯಾರು ಬ್ರೋಕರ್ ಇವರು? ಏನು ಬೇಜಾರ್ ಮಾಡ್ತವ್ರಿ? ಯಾರು ಬೇಜಾರು ಅದಕ್ಕೆ ಅವ್ರಿಗೆ ಮದುವೆ ಮಾಡಕ್ ಇಷ್ಟ ಇಲ್ಲ, ಇನ್ನ ಬಲವಂತವಾಗಿ ಮಾಡ. ಸ್ವಲ್ಪ ಓಪನ್ ಅವ್ರ ಯಾರೋ ಬಲವಂತ ಅನ್ನೋ ಮಾತಾಡಿದ್ರಲ್ಲ, ಯಾರದು? ಸದ್ಯ ಯಾಕೆ ಹೆಣ್ಣಿಗೆ ಮದುವೆ ಇಷ್ಟ ಇಲ್ವಾ? ಹಂಗಲ್ಲ, ನಮ್ಮ ಮನೆ ಹೆಣ್ಮಕ್ಳನ್ನ ಕಲ್ಸ್ಕೊಡಕ್ಕೆ ನಮ್ಗೆ ಇನ್ನೂ ಆ ಮನ್ಸು ಇನ್ನು ಬೇಜಾರಾಗ್ತಿದೆ ಅಂತ. ನಮಗೆ ಹೆಣ್ಮಗುಗೇನಿಲ್ಲ, ಆ ಮಗು ನಿಮ್ಗೆ ತವ್ರ ಮನೆ ಬಿಟ್ಟು ಹೋಗಕ್ಕೆ ಇಷ್ಟನಾ? ಇಷ್ಟ ಇಲ್ಲ, ಯಾವತ್ತಿದ್ರು ಹೋಗ್ಲೇಬೇಕಲ್ವಾ. ಅಡಿಗೆ ಮಾಡಕ್ ಬರ್ತದ ನಿಮ್ಗೆ? ಬರುತ್ತೆ. ಏನೇನ್ ಅಡಿಗೆ ಮಾಡ್ತೀರಾ? ಎಲ್ಲ ಅಡುಗೆನೂ ಮಾಡ್ತೀವಿ. ನೀವು ಎಷ್ಟು ಓದಿದ್ದೀರಾ? ನಾವು SLC ಓದಿದ್ದೀವಿ. ಆಮೇಲೆ ಕೆಲ್ಸಕ್ಕೆ ಹೋಗಿದ್ದೀರಾ? ಇಲ್ಲ ಮನೇಲೇ ಇದ್ದೀವಿ. ಯಾಕೆ ಮನೇಲಿ ಇಟ್ಕೊಂಡು? ನಮ್ಮ ಅಣ್ಣ, ನಮ್ಮಪ್ಪ, ಅಮ್ಮ ಯಾರು ಕಳ್ಸಲ್ಲ ಕೆಲಸ. ಹೆಣ್ಮಕ್ಳು ನನ್ನ ಮಗಳು ಎಲ್ಲ ಒಂದು ಕೆಲ್ಸಕ್ಕೆ ಹೋಗ್ತಾರೆ, ಏನೋ ಒಂದು. ನಮ್ಮಪ್ಪ ಅಮ್ಮಂಗೆ ಇಷ್ಟ ಇಲ್ಲ, ನಮ್ಮ ಅಣ್ಣಂಗೂ ಇಷ್ಟ ಇಲ್ಲ ಕಳ್ಸಕ್ಕೆ. ಓಕೆ, ಇದೇ ಪಟ್ಟ ಯಾವ್ದಾನ ಗಂಡು ಬಂದಿತ್ತ ಬೇರೆ ಯಾವ್ದಾನ? ಇಲ್ಲ ಇದೆ ಫಸ್ಟ್. ಇದೇ ಪಟ್ಟ ನಿಜ ಹೇಳಿ. ನಿಜನೇ, ಸುಳ್ಳು ಹೆಂಗಿದ್ದಾರೆ ನೋಡಿ. ಹುಡುಗ ಇಷ್ಟ ಆಯ್ತಾ ನೋಡಿ ಒಂದ್ಸರಿ. ಒಂದ್ಕಿದ ನೋಡಿ. ನಮ್ಗೆ ಏನಾನ ಅವ್ರಿಗಂತ ಮಾತಾಡಂಗಿದೆ, ಮಾತಾಡ್ಕೋಬಿಡ್ ನೀವು. ನನಗೆ ಇಷ್ಟ ಹೆಣ್ಣು ಇಷ್ಟ. ಒಡವೆ ಏನ್ ಕೊಡ್ತಾರೆ ಫಸ್ಟ್? ಅದ್ರ ಬಗ್ಗೆ ಮಾತಾಡೋಣ. ಏನ್ ಮಾಡ್ಕೊಂಡಿದ್ದೀರಾ? ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ಒಂದ್ ನಿಮಿಷ ನಾವು ಕೇಳಿದಾದ್ಮೇಲೆ ನೀವು ಕೊಡಿ ಕ್ಲಾಸು ನಮ್ಗೆ ಕೊಟ್ಬಿಡಿ. ನಾವು ಹೆಣ್ಣಿನ ಕಲೆ ಬಗ್ಗೆ ಮಾತಾಡ್ಬೇಕು. ಹೆಣ್ಣಿಗೆ ಹಾಡಾಡಕ್ ಬರುತ್ತಾ? ಹಾಡು ಹಾಡ್ತಾರೆ, ಅವ್ರೊಬ್ರೊಬ್ರು ಇದ್ದಾಗ ಆಡ್ಕೊಂತಾರೆ. ಜಾಸ್ತಿ ಜನದ ಮುಂದೆ ಆಡಕ್ ಅವ್ರ ನಾಚಿಕೆ. ಸರಿ, ನೃತ್ಯ ಬರುತ್ತಾ? ನೃತ್ಯ ಅಷ್ಟು ಬರಲ್ಲ. ಆಡ್ತಾರೆ, ಚೆನ್ನಾಗಿದೆ. ಗಂಡಿನ ಕಡೆಯವ್ರಿಗೆ ಹಾಡು ಬರುತ್ತಾ? ಎಲ್ಲ ಚೆನ್ನಾಗಿ ಹಾಡ್ತಾರೆ. ಹೌದಾ? ಆದ್ರೆ ಚೆನ್ನಾಗಿ ಆಡ್ತಾರೆ. ಬೇಕಿದ್ರೆ ಒಂದೆರಡು ಸಾಲನ್ನ ಆಡ್ತಾರೆ ನಿಮ್ಗೆ ಬೇಕಾದ್ರೆ. ಹೌದಾ? ಕೇಳಿ ಆಡಿ ಅದ್ಭುತ. ಹಾಗಾದ್ರೆ ಒಂದೆರಡು ಸಾಲ ಹಂಗೆ ಬರ್ಲಿ. ನಾನೇ ಅದು ಯಾವ್ದು ಹಾಡು? ಸಿನಿಮಾ ಸಾಂಗ್ಸ್ ಎಲ್ಲ ಬರಲ್ಲ ನಮ್ಮ ಹುಡುಗಿಗೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು. ಮಲ್ನಾಡ್ ಅಡಿಕೆ ಮೈಸೂರು ಸ್ವಲ್ಪ ಇಲ್ಲಿ ಬಂದು ಬರುತ್ತಾ ಹಾಡು? ನಿಮ್ಮ ತಂಗಿಗೆಲ್ಲ ಬರ್ತಾ ಇಲ್ಲ. ಯಾರನ್ನ ಜೊತೆಲಿ ಆಡಿದ್ರೆ ಆಡ್ಬೋದು. ಜೊತೆ ಸೇರ್ಕೊಂಡು ಆರಾಮಿಲ್ಲ ಆಗ್ಬೋದು. ನೀನ್ ಆಡೋದು ಜೊತೆಲಿ ಆಡ್ಬೋದಾ? ಯಾಕಂದ್ರೆ ಹೆಂಗೆ ಆಡೋದು ಸೂಪರ್ ಅನ್ಬೇಕು ನೀನು. ಸೂಪರ್ ಆಡಿದ್ಮೇಲೆ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಶರಣ. ನಿಮಿಷ, ನಾವು ಗಂಡನ್ ತೋರ್ಸಕ್ ಬಂದೀವಿ.
ನೀವ್ ಯಾಕೆ ಶ್ರೀ ಸತ್ಯನಾರಾಯಣ ಹತ್ರ ಕಾಪಾಡು ಅಂತ ಕೇಳ್ತಾ ಇರಾ? ದೇವ್ರಿಗೆ ನೆನೆಸ್ಕೊಂತ ಇದ್ದೀವಿ. ಸರ್ ಅವ್ರು ಬರೋದು ಅದೇ ಹಾಡು ಭಕ್ತಿ ಗೀತೆ ಸರ್ ಅದು ಹಂಗಲ್ಲ ಯಾರೋ ಒಬ್ರು ಫಿಲಂ ಹಾಡುಗಳು ಬರಲ್ಲ ಅಂತ. ಇಲ್ಲ ಇಲ್ಲ ಇದು ಭಕ್ತಿ ಗೀತೆಗೆ ನಮ್ಮ ಹುಡುಗನ ಬಗ್ಗೆ ಏನಾದ್ರು ಕೇಳೋದಿದ್ಯಾ ನಿಮ್ಮ ಹತ್ರ? ನಮ್ಮ ಹುಡುಗನ ಬಗ್ಗೆ ಏನಾದ್ರು ಕೇಳೋದಿದ್ಯಾ ನಿಮ್ಮ ಹತ್ರ? ಏನಾದ್ರು ಕೇಳೋದಿದ್ಯಾ ನಮ್ಮ ಹುಡುಗನ ಬಗ್ಗೆ? ಸ್ವಂತ ಮನೆನ ಬಾಡಿಗೆ ಮನೆ ನಮ್ಮ ಹುಡುಗನ ಇರೋ ತಕ್ಕ ಸ್ವಂತ ನಾನು. ಇಲ್ಲ ಯಾಕಂದ್ರೆ ಹೆಣ್ಣು ನೋಡ್ಕೊಂಡು ಹೋಗ್ಮೇಲೆ ಒಂದ್ ಮನೆ ಕಟ್ಟೋಣ ಅಂತ ಇದೀವಿ. ಅದೇ ಸದ್ಯಕ್ಕೆ ಹೆಣ್ಣಾರು ಫಿಕ್ಸ್ ಆದ್ರೆ ಪಕ್ಕ ಮನೆ ಕನ್ಸ್ಟ್ರಕ್ಷನ್ ಇದೆ ಆಯ್ತಾ. ಹೆಣ್ಣಾರು ಫಿಕ್ಸ್ ಆದ್ರೆ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಸ್ಟಾಪ್ ಆಗುತ್ತೆ. ಯಾವ ತರ ಮನೆ ಕಟ್ತಾ ಇದ್ರೆ ಹೆಣ್ಣು ನಾನು ಏನ್ ಬರುತ್ತೆ ನೋಡ್ಬಿಟ್ಟು ವರ್ಮಾನ ಮಾಡೋಣ. ಇಲ್ಲ 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 ಇದು ತಪ್ಪು. ಆಲ್ರೆಡಿ ನಮ್ ತಂದೆ ಸೈಟ್ ಎಲ್ಲ ತೆಗ್ದಿದ್ದಾರೆ. ಫಸ್ಟ್ ಮದ್ವೆದೆಲ್ಲ ಫಿಕ್ಸ್ ಆದ್ಮೇಲೆ ಆಮೇಲೆ ಮದ್ವೆ ಆದ್ಮೇಲೆ ಹೊಸ ಮನೆಗೆ ಜಾಯಿಂಟ್ ಫ್ಯಾಮಿಲಿ ಹೌದು ಅವ್ರ ಗಂಡ ಊರ್ಗ್ ಹೋಗಿದ್ದಾರೆ. ಅವ್ರಿನ್ನ ಮದ್ವೆ ಇದೇನು ನಿಮ್ಗೆ ಗೊತ್ತಿಲ್ವಾ ನಿಮ್ಮವ್ರು ಯಾಕೆ ಮದ್ವೆ ಆಗಿದ್ದಾರೆ ಇಲ್ಲ ಅಂತ? ಗೆಸ್ಟ್ ನಮ್ಮ ಮನೆಗೆ ಅವಾಗ ನನ್ ಮಗ ಅಂದ್ರು ಅವರು ಮಗ ಆಗ್ಬೇಕು. ಎಲ್ಲಾದ್ರೂ ನಮ್ ತಂದೆ ಹಾಗೆ ನೋಡ್ಕೊಳೋದು, ಮಕ್ಕಳ ತರಾನೇ ನೋಡ್ಕೊಳೋದು. ಮದ್ವೆ ಆದ್ಮೇಲೆ ಹೆಂಗಿದ್ರು 4 ಜಗಳ ಬರುತ್ತೆ ಹೋಗುತ್ತೆ, ಎಲ್ಲದನ್ನು ಹೊಂದ್ಕೊಂಡು ಹೋಗಕ್ಕೆ ತಾಯಿ. ಇನ್ನೇನು ಹೋದ್ಮೇಲೆ ಹೊಂದ್ಕೊಂಡೆ ಹೋಗ್ಬೇಕಲ್ವಾ? ನಾವ್ ಹೇಳ್ತಿದ್ದೇವೆ 2 ಹೆಣ್ಣು 2 ಗಂಡು ಇದ್ದಾರೆ ನನ್ನ ಮಕ್ಕಳು. ಓಕೆನಾ? ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ನಮ್ಮ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂಡು ನೀವು ಬಾಳ್ಬೇಕಾಗುತ್ತೆ. ನಮ್ಮ ಮನೇಲಿ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಕತೆ ಹೋಗುತ್ತೆ. ಇವರೇ ನಿಮ್ಮ ಮಾವ ಅತ್ತೆ ಆಗೋರು. ನಮಸ್ಕಾರ. ನಿಮ್ಮ ಹೆಸರು? ಶಿವಮ್ಮ. ಶಿವಮ್ಮ. ನಾವು ಗಂಡನ ಒಂದೆರಡು ಪ್ರಶ್ನೆ ಏನ್ ಓದ್ಕೊಂಡಿದ್ದೀರಾ ಇವ್ರೆ? ಮಾತಾಡ್ಬೇಡಿ, ನಾವ್ ಹೇಳ್ತೀವಿ, ನೀವು ಸರಿಯಾಗಿ ಮಾತಾಡಿದ್ದಾರೆ. ನಿಮ್ ಕಡೆ ಗಂಡೆ ಇಲ್ಲ ಅವ್ರಿಗೆ ಚೆನ್ನಾಗಿ ಏನು ಮಾತಾಡೋದು ಮಾತಾಡಕ್ ಬರಲ್ಲ ಅಂದ್ರೆ ಹೆಂಡತಿ ಕಟ್ಕೊಂಡು ಸಂಸಾರ ಹೆಂಗ್ ಮಾಡ್ತಾರೆ? ಎಲ್ಲ ಸಂಸಾರ ಮಾಡ್ತಾರೆ ಅಂದ್ರೆ ಮಾತಾಡೋದು ಮಾತಾಡ್ಬೇಕಲ್ಲ. ಸರಿ ಸರಿ ಸಿದ್ದು ಮಾತಾಡಿ. ಎಷ್ಟು ಓದ್ಕೊಂಡಿದ್ದೀರಾ? ಏನ್ ಓದ್ಕೊಂಡಿದ್ದೀರಾ? ಒಂದು SLC ಮಾಡ್ಕೊಂಡಿದ್ದೀವಿ. ಕೆಲಸ ಏನ್ ಮಾಡ್ತಾ ಇದ್ದೀವಿ? ಅದೋ ಸಿಕ್ಕಿದ್ದೆಲ್ಲ ಒಂದು ಮಾಡ್ತಾ ಇರ್ತೀವಿ. ಸಿದ್ದವ್ರಿಗೆಲ್ಲ ಕೆಲಸ ಕೊಡೋದು ಅಂತ ಅಷ್ಟು ದೊಡ್ಡ ಕೆಲ್ಸದವ್ರು ಅಂತ ಹೇಳಕ್ ಬಂದ್ರು. ಸಂಬಳ ಬರೋಷ್ಟು ಅಷ್ಟಲ್ಲ ಕರೆಕ್ಟ್ ಆಗಿ ಬರುತ್ತೆ, 1 ರೂಪಾಯಿ ಬರುತ್ತೆ. ಬಿಸ್ನೆಸ್ ಆಗಿರೋದ್ರಿಂದ ಸಂಬಳ ಎಲ್ಲ ಕೇಳಬಾರ್ದಲ್ವಾ? ಬಿಸ್ನೆಸ್ ಎಷ್ಟು ಅಂದಾಜಲ್ಲಾದ್ರೂ ಒಂದು 50,000 ರೂಪಾಯಿ ಬರ್ತದೆ ಇನ್ಕಮ್. ಇನ್ನೊಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ಮ ಒಂದು ತಿಂಗಳ ಖರ್ಚು ಎಷ್ಟಾಗುತ್ತೋ ಅದು ಅವ್ರ ಸಂಬಳದಲ್ಲಿ 3ರಷ್ಟು, 10ಕ್ಕೆ 3ರಷ್ಟು. ನಮ್ ನನ್ನ ಮನೆಯೆಲ್ಲ ನೋಡ್ಕೊಂತ ಇರೋದು ಹೇಳ್ಬೇಕು ನಿಂದೆ. ಹುಡುಗಿ ಸ್ವಲ್ಪ ರೀಲ್ಸ್ ಮಾಡ್ತಾಳೆ ಆಯ್ತಾ, ಸೊ ಅವಾಗ ಕ್ಯಾಮ್ರಾ ಇಟ್ಕೊಳಕ್ ಕಟ್ ಮಾಡ್ಬೇಕು ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ನಾವ್ ಆತರ ಫೋರ್ಸ್ ಮಾಡಕ್ ಹೋಗಲ್ಲ, ಲಿಮಿಟ್ ಆಗಿದ್ರೆ ಸಾಕು. ಸರಿ ಹಂಗಲ್ಲ, ರೀಲ್ಸ್ ಹಂಗ ಹೇಳ್ತಾರೆ. ನಾನು ನಿಮ್ಮವರು ಪ್ರೋತ್ಸಾಹಿಸ್ತಾರ, ಫೋಟೋ ಪ್ರೋತ್ಸಾಹಿಸ್ತಾರೆ, ಆದ್ರೆ ಅದು ಅತಿರೇಕಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ಆಮೇಲೆ ಅವರು ಯಾಕೆ ನಿಮ್ ಮನೇಲಿ ಹೆಂಗೆ ಕೆಲಸ ಮಾಡ್ಕೊಂಡು ಇದಾರೋ ಅವರು ನಮ್ಮ ಮನೇಲಿ ನೋಡ್ಕೊಂಡಿದ್ದೆ ಸಾಕು. ನಾವ್ ಈ ಸೈಡ್ ಕೆಸರು ಕಚ್ಚಲ್ಲ, ಯಾಕಂದ್ರೆ ನಮ್ಮ ಮಗ ದುಡ್ಕೊಂಡ್ ಹಾಕ್ತಾರೆ, ನಮ್ಗೆ ಅದೇನ್ ತೊಂದ್ರೆ ಇಲ್ಲ. ನಾಳೆ ಅವ್ರು ಕೆಲಸ ಮಾಡ್ಬೇಕು ಅನ್ಸುತ್ತೆ. ನೀವು ಈ ಹುಡುಗಿ ಸ್ವಲ್ಪ ಮೆಂಟ್ಲು 2 ಗಂಟೆಯಿಂದ ಕರ್ಕೊಂಡ್ ಬಂದ್ವಿ. ನಿಮಾನ್ಸಿಂದ ಕರ್ಕೊಂಡ್ ಬಂದ್ವಿ. ಇಲ್ಲ ಒಂದ್ ಕೇಳ್ಬೇಕಿತ್ತು. ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂತು. ಅದು ಏನು ಅಂದ್ರೆ ಮದ್ವೆ ಆಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಚೆನ್ನಾಗೇ ಇದ್ರು. ಹೆಂಡತಿಗೆ ರೀಲ್ಸ್ ಶೋಕಿ ಜಾಸ್ತಿಯಾಗಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಗಂಡ ಏನು ಸ್ವಲ್ಪ ತಡೆ ಮಾಡ್ದ ಅಂತ 2 ಫಾಲೋವರ್ಸ್ ಕಮ್ಮಿ ಆದ್ರಂತೆ. ಅದಕ್ಕೋಸ್ಕರ ಹೆಂಡತಿ ಡೈವರ್ಸ್ ಫೈಲ್ ಮಾಡ್ಬಿಟ್ಟೋಳೆ. ನಿಮ್ಮಲ್ಲಿ ಆತರ ಯಾರು ಇಲ್ಲ ತಾನೆ? ಫ್ರಿಜ್ ಅಲ್ಲಿ, ವಾಷಿಂಗ್ ಮಿಷಿನ್ ಅಲ್ಲಿ ಹುಡುಗಿ ಯಾಕೋ ಸಂಬಂಧ ಬಿಟ್ಬಿಡಿ. ಅವ್ರು ಹೇಳ್ತಾರೆ ಫ್ರಿಜ್ ಅಲ್ಲಿ ವಾಷಿಂಗ್ ಮಿಷಿನ್ ಏನ್ ಹೇಳಿ ವಾಷಿಂಗ್ ಮಿಷಿನ್ ಕೊಡಿಸ್ತೀವಿ
ಅಂತ ಹೇಳಿ. ಹೆಣ್ಣೋರ್ ಕರೆದ ಮದ್ವೆ ಆದ್ರೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಎಲ್ಲ ಸರಿ, ಇವಾಗ ವರದಕ್ಷಿಣೆ ಒಂದ್ ನಿಮಿಷ ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ಯಾ? ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ಯಾ? ಹುಡುಗನ್ಗೆ ಹುಡುಗಿ ಇಲ್ಲ ನಿನ್ಗೆ ಇಷ್ಟ ಆಗಿದ್ಯಾ? ನನಗೆ ಇಷ್ಟ ನಿನಗೆ ಇಷ್ಟ ಆಗಿದ್ಯಾ? ಇನ್ನೊಂದು ಇರಿ ಅಣ್ಣ, ಅಡಿಗೆ ಏನೇನ್ ಮಾಡಕ್ ಬರುತ್ತೆ? ಎಲ್ಲ ಐಟಮ್ ಮಾಡಿ ಅಲ್ಲ, ಒಂದ್ ನಿಮಿಷ ನಾನು ನೀವು ಅಡಿಗೆಗೆ ಹೋಗ್ಬೇಡ. ಹುಡುಗ ಹುಡುಗಿಗೆ ಇಷ್ಟ ಆಗಿದ್ರೆ ಹುಡುಗಿ ಹುಡುಗಂಗೆ ಇಷ್ಟ ಆದ್ರೆ ಆಮೇಲೆ ಮುಂದೆ ಹುಡುಗನಿಂದ ಒಂದೆರಡು ಪ್ರಶ್ನೆ ಇತ್ತು. ಬೇಗ ಕೇಳಿ, ಬೇಗ. ಒಂದ್ ಸ್ವಲ್ಪ ನಡ್ಕೊಂಡು ಹೋಗಪ್ಪ. ಏನೋ ಹುಡುಗ ಏನಿ ಸುಮ್ನೆ ಜಾಸ್ತಿ ಮಾತಾಡ್ತಿದಾರೆ ನೋಡಿ ಅವರು. ನಿಮಾನ್ ಸ್ಪೆಷಾಲಿಟಿ ಮೊನ್ನೆನೆ ಬಂದಿದ್ದು ನನ್ನ ತಂಗಿ. ಓಕೆ ಓಕೆ ಊಟ ನಡಿಬೇಕಾ? ನಚ್ತೀನಿ ಸರ್ ಒಂದೆರಡು ಹೆಜ್ಜೆ ಹಂಗೆ ನಡೆದ್ಬಿಡಿ ನೋಡ. ಹುಡುಗನ ನಮ್ಮ ಅಕ್ಕ ಕೇಳ್ತಾವ್ ನಡೆಸ್ಲಿ. ಮುಗಿಯೋವರೆಗೂ ನೀವೆಲ್ಲ ಸಾಫ್ಟ್ ಆಗಿರ್ಬೇಕು. ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗನ್ ನೋಡಿದ ತಕ್ಷಣ ಅವ ಬಂದ್ರೆ ನಿನ್ ಹುಡುಗಿ ನೀನ್ ಇಟ್ಕೊಂಡು ಖಾಲಿ ಮಾಡ್ತಾರೆ. ಬಟ್ ಮದುವೆ ಮಾಡಕ್ಕಾಗಲ್ಲ. ನಮ್ಮ ಹುಡುಗಿಗೂ ಏನ್ ನಿಮ್ ಹುಡುಗ ಒಬ್ನೇ ಅಲ್ಲ, ಊರಲ್ಲಿ ಬೇಜಾನ್ ಜನ ಹುಡುಗರು. ಮಗನಿಗೆ ಬೇರೆ ಮಾಡ್ಬಿಟ್ಟಿದ್ದೀರಾ? ಈಚೆ ಬಿಡ್ಬೇಡಿ, ರೂಮ್ ಹಾಕಿ. ಅಲ್ಲಪ್ಪ ಏನ ಹುಡುಗಿ ಏನಾಗಿದೆ ಹಂಗ್ ಮಾತಾಡ್ತಾರೆ. ನಮ್ಗೆ ಬೇರೆ ಹೆಣ್ಣು ಸಿಗಲ್ಲ ಅಂತ ಬಂದ್ರೆ ತಮಾಷೆ ಜಾಸ್ತಿ, ಹೊಂದಾಣಿಕೆ ಜಾಸ್ತಿ ಹುಡುಗಿ. ಹೆಂಗಿದ್ರೆ ಹೆಂಗಿರ್ತಾರೆ ಮುಂದೆ ಅವ್ರ ಮನೆ ನಮ್ಮನೆ ಹೆಣ್ಮಗು ಕೊಡ್ತಾ ಇದೀವಲ್ಲ ಅಡ್ಜಸ್ಟ್ ಮಾಡ್ಕೊಂತೀರಾ ಇಲ್ಲ ಅಂತ ಆತರ ಹೆಣ್ಗಳು ಸಿಕ್ಕಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಮಾಡ್ತೋದ್ ನೋಡಿ, ಎಲ್ಲ ಮಾಡ್ತೋದ್ ನೋಡಿ. ನೋಡಿ ಸಂಬಂಧ ಸರಿ ಇರಲ್ಲ. ಸೈಲೆಂಟ್ ಆಗಿರೋಣ. ಸೀನಾ ನೀನ್ ಅನ್ನಕ ನೀನ್ ಮಾತಾಡು, ಇವ್ರ ಹತ್ರ ಬೇಡ. ಯಾರು ಇವರೆಲ್ಲ ನಮ್ಮ ಹುಡುಗಿಯ ಕಳ್ಕೊತಿದೆ, ಯಾಕಮ್ಮ ಆಗುತ್ತಿದ್ಯಾ? ಪಕ್ಕ ಸೀನಾ ಇವಾಗ ವಧುದಕ್ಷಿಣೆ ವರದಕ್ಷಿಣೆ ಬಗ್ಗೆ ಏನಾದ್ರು ನಿಮ್ಗೆ ಆಸಕ್ತಿ ಇದೆಯಾ? ಹೇಗೆ ಮಾತಾಡ್ತೀವಿ ಅದ್ರ ಬಗ್ಗೆ? ಅದ್ ನಾವ್ ಮಾತಾಡೋಣ. ಅದು ನಾವ್ ಕೇಳ್ಬೇಕು, ಓವರಾಲ್ ಕೇಳ್ಬೇಕು. ಗಂಡು ಡೌರಿ ಹಾಕ್ಬಿಡ್ತಾರೆ, ಸುಮ್ಮನೆ ಅದೆಲ್ಲ ಬೇಡ, ಡೌರಿಗೆ ಸಾಕ್ಬಿಡ್ತಾರೆ. ಅದಕ್ಕೆ ಇಷ್ಟ. ನಾವ್ ಚೆನ್ನಾಗಿ ನೋಡ್ಕೊಂಡಿಲ್ವಾ? ನೋಡ್ಕೊಂಡಿದ್ದೀರಾ? ಇಲ್ಲ ನಾವು ಅವ್ರ ಅಣ್ಣ ತಂಗಿ ಅವ್ರು ಮಾತಾಡು. ಅವ್ರಂಗೆ ಸ್ವಲ್ಪ ಫ್ರೆಂಡ್ ಜಾಸ್ತಿ. ಫ್ರೆಂಡ್ ಓಕೆನಾ? ಫ್ರೆಂಡ್ ಏನಾದ್ರು ಕೊಡ್ಬೇಕಾ ಗಂಡಿಗೆ? ಗಂಡಗ ಏನ್ ನನ್ನೇ ಕೊಡುವಾಗ ಇನ್ನೇನ್ ಕೊಡ್ತೀನಿ? ಅಲ್ವಾ? ಹ್ಮ್. ಓಕೆ. ಮಗನೇ ಯಾಕೆ ಏನು ವರಮಾನ ಏನು ಸುಖ ಇಲ್ಲ ಅನಿಸ್ತು. ಸಿದ್ದು ಆತರ ದುಡ್ಬೇಡ. ದೊಡ್ಡದಾಗಿದೆ. ಇಷ್ಟು ದೊಡ್ಡ ಆಸ್ತಿಗೆ ಮದ್ವೆ ಅವರೇ ಆಗೋದು ಒಂದು- ಒಬ್ಳೆ ಮಗಳು. ನಾನ್ ಹೇಳ್ತೀನಿ ಇವರೆಲ್ಲ ಇವರೆಲ್ಲ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು ಅಷ್ಟೇ. ಹೌದೇ, ನಾವೆಲ್ಲ ಬಂದು ಹೋಗೋರಷ್ಟೇ. ಆದ್ರೆ ಇದಕ್ಕೆಲ್ಲ ಆಸ್ತಿಗೂ ವಾರಸ್ತಾರ ಅವ್ರೆ. ವಾರಸ್ತಾರ ಅವ್ರೆ. ಸರಿ, ನಾವು ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋದಕ್ಕಿಂತ ಮೆಮೊರಿಫುಲ್ ಆಗಿ ಮಾಡ್ಬೇಕು, ನೆನಪು ತುಂಬಾ ಚೆನ್ನಾಗಿರೋ ತರ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನಾವು ಮದ್ವೆನ ಧರ್ಮಸ್ಥಳದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಇಲ್ಲ, ನಾವು ತಿರುಪ್ತಿಲ್ ಮಾಡೋಣ ಅನ್ಕೊಂಡಿದ್ವಿ. ಇಲ್ಲ ಇಲ್ಲ, ಬೇಡ, ನಿಮ್ದು ಬೇಡ ಮನೆಗೆ ನಾವು ನೀವ್ ಹೇಳಿದ್ದು ಬೇಡ, ನಾವ್ ಹೇಳಿದ್ದು ಬೇಡ. ನಾವೆಲ್ಲ ಅಷ್ಟು ದುಡ್ಡು ಕೊಟ್ಟಿ ಮಾಡೋಷ್ಟು ಇಲ್ಲ. ಚೊಕ್ಕದಾಗಿ ಮನೇಲೆ ಮಾಡೋಣ ಅಂತ ಇದ್ದೀವಿ. ಮದ್ವೆ ಹೋಗ್ಬಿಟ್ಟಿದ್ದೀರಾ? ಫಸ್ಟ್ ಮಾತುಕತೆ ಆಯ್ತು. ಏನಾಗ್ತೀರಾ? ಈಗ ಏನಾಗ್ತೀವಿ? ನೀವ್ ಕೇಳಿ ಏನ್ ಬೇಕು. ಅದೇ ಆಗ್ಲೇ ಕೇಳ್ತಾ ಇದೀವಿ. ಅವ್ರು ಎಣ್ಣೆ ಇಟ್ಕೊಂಡು ನಾನೇ ಬರ್ತಾ ಇದ್ದೀನಿ, ನಾನು ಏನು ಕರಲ್ಲ, ನಾನು ಏನು ಹುಡುಗಿ ಅಣ್ಣ ಮಾತಾಡ್ತಾರಂತೆ, ಮಾತಾಡಿ. ನೀವೇನ್ ಕೊಡ್ತೀರ ಹುಡುಗಿ? ನಿಮ್ ಡಿಮ್ಯಾಂಡ್ ಏನಿದೆ? ನಾವು ಹುಡುಗಿಗೆ ಮಾಮೂಲಿ ಒಂದು ಮಾಂಗಲ್ಯನು ಮಾಮೂಲಿ ಶಾಸ್ತ್ರ ಅಲ್ಲ ಅದ್ ನೀವ್ ಕೊಡ್ತೀರಾ? ನಿಮ್ ಡಿಮ್ಯಾಂಡ್ ಏನಿದೆ? ನಮ್ ಕಡೆ ಏನೇನ್ ಹುಡುಗಿಗೆ ನಾವ್ ಏನ್ ಹಾಕ್ತೀವಿ ಇರೋದು ಹೇಳ್ಬಿಡ್ತೀವಿ.